ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸಿಗೆ ಸಂಬಂಧಿಸಿದಂತೆ ಈಗ ಒಂದಿಷ್ಟು ಡೀಟೇಲ್ ಲಭ್ಯ ಆಗ್ತಾ ಇದೆ. ಎನ್ಕೌಂಟರ್ ಯಾವ ರೀತಿ ಆಯಿತು ಅನ್ನೋದಕ್ಕೆ ಎಎನ್ಎಫ್ ಮೂಲಗಳಿಂದ ಒಂದಿಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಎನ್ಕೌಂಟರ್ ಮಾಡೋದಕ್ಕೂ ಮುಂಚಿತವಾಗಿ, ಅಂದರೆ ಗುಂಡು ಹಾರಿಸೋದಕ್ಕೂ ಮುಂಚಿತವಾಗಿ ಶರಣಾಗು ಅಂತ ವಿಕ್ರಮ್ಗೆ ಎಎನ್ಎಫ್ ಟೀಮ್ ಮನವಿ ಮಾಡಿದೆ. ಆದರೆ ಎಎನ್ಎಫ್ ಟೀಮ್ನ ಮನವಿಯನ್ನ ವಿಕ್ರಮ್ ಗೌಡ ಒಪ್ಪಿಲ್ಲ. ಬದಲಾಗಿ ಮಾವೋವಾದ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದ. ಎಎನ್ಎಫ್ ತಂಡದ ಮೇಲೆ ಗುಂಡಿನ ದಾಳಿಯೂ ಕೂಡ ಆಗಿತ್ತು. ಕೊನೆಗೆ ಅನಿವಾರ್ಯವಾಗಿ ಎಎನ್ಎಫ್ ಸಿಬ್ಬಂದಿ ಪ್ರತಿದಾಳಿಯನ್ನು ಮಾಡಿದ್ದಾರೆ ತಮ್ಮ ಆತ್ಮರಕ್ಷಣೆಗಾಗಿ. ಎನ್ಕೌಂಟರ್ ಬಗ್ಗೆ ಎಎನ್ಎಫ್ ಮೂಲಗಳಿಂದ ಈ ಮಾಹಿತಿ ಲಭ್ಯ ಆಗಿದೆ. ಅಂದರೆ ಆರಂಭದಲ್ಲಿ ಶರಣಾಗತಿಗೆ ಸೂಚನೆಯನ್ನು ವಿಕ್ರಮ್ ಗೌಡನಿಗೆ ಕೊಡಲಾಗಿತ್ತು. ಆದರೆ ಶರಣಾಗತಿಗೆ ವಿಕ್ರಮ್ ಗೌಡ ಒಪ್ಪಿರಲಿಲ್ಲ. ಬದಲಾಗಿ ಮಾವೋವಾದ ಜಿಂದಾಬಾದ್ ಅಂತ ಘೋಷಣೆ ಕೂಗುತ್ತಾ ಅಟ್ಯಾಕ್ ಮಾಡುವಂತ ಅಥವಾ ಫೈರ್ ಮಾಡುವಂತ ಪ್ರಯತ್ನವನ್ನ ವಿಕ್ರಮ್ ಗೌಡ ಅಂಡ್ ಟೀಮ್ ಮಾಡುತ್ತೆ. ಕೊನೆಗೆ ಎಎನ್ಎಫ್ ಕೂಡ ಪ್ರತಿದಾಳಿಯನ್ನು ಮಾಡುತ್ತೆ. ಪ್ರತಿದಾಳಿ ಮಾಡಿದಂಥ ಸಂದರ್ಭದಲ್ಲಿ ವಿಕ್ರಮ್ ಗೌಡಗೆ ಗುಂಡು ತಗುಲಿ ಒಟ್ಟು 7 ಕಡೆ ದೇಹದಲ್ಲಿ ಗುಂಡಿನ ಗುರುತುಗಳಿದ್ದಾವೆ. ಗುಂಡು ತಗುಲಿರುವಂಥ ಗುರುತುಗಳಿದ್ದಾವೆ. ವಿಕ್ರಮ್ ಗೌಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಬಗ್ಗೆ ಎಎನ್ಎಫ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸಂಬಂಧಿಸಿದಂತೆ ಬಹಳಷ್ಟು ಜನ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಎಎನ್ಎಫ್ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ನಾವು ಶರಣಾಗತಿಯಾಗೋದಕ್ಕೆ ಸೂಚನೆಯನ್ನ ಕೊಟ್ಟರೂ ಕೂಡ ಆತ ಒಪ್ಪಿಲ್ಲ. ಅನಿವಾರ್ಯವಾಗಿ ನಾವು ಗುಂಡಿನ ದಾಳಿಯನ್ನು ಮಾಡಬೇಕಾಯಿತು ಅನ್ನೋ ಸ್ಪಷ್ಟನೆ ಎಎನ್ಎಫ್ ಕಡೆಯಿಂದ ಸಿಗ್ತಾ ಇದೆ. ಇನ್ನು ಎನ್ಕೌಂಟರ್ಗೆ ಬಲಿಯಾದಂಥ ವಿಕ್ರಮ್ ಗೌಡ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಯೂ ಕೂಡ ಮುಕ್ತಾಯ ಆಗಿದೆ. ಅದಾದ ನಂತರ ಮೃತದೇಹವನ್ನು ಕುಟುಂಬ ಸದಸ್ಯರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಈ ವೇಳೆ ವಿಕ್ರಮ್ ಗೌಡನ ಮೃತದೇಹವನ್ನು ಸಾಗಿಸ್ತಾ ಇದ್ದಂಥ ಆಂಬ್ಯುಲೆನ್ಸ್ ಅಪಘಾತಕ್ಕೊಳಗಾಗಿದೆ ಹೆಬ್ರಿ ಸಮೀಪ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ವಿಕ್ರಮ್ ಗೌಡನ ಸಹೋದರ ಮತ್ತು ಸಹೋದರಿ ಮೃತದೇಹವನ್ನು ಪಡ್ಕೊಂಡಿದ್ದಾರೆ. ಮೃತದೇಹವನ್ನು ಆಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಅಪಘಾತಕ್ಕೀಡಾಗಿದೆ ಅನ್ನೋ ಡೀಟೇಲ್ ಕೂಡ ಈಗ ಲಭ್ಯ ಆಗ್ತಾ ಇರೋದು. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿತ್ತು. ಎಡಪಂಥೀಯ ನಾಯಕರು ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಅಂದರೆ ಮೊದಲೇ ಅರೆಸ್ಟ್ ಮಾಡಿ ಆ ನಂತರ ಶೂಟ್ ಮಾಡಿದ್ದಾರೆ, ಈ ರೀತಿಯ ಅನುಮಾನಗಳೆಲ್ಲ ವ್ಯಕ್ತ ಆಗಿತ್ತು. ಆದರೆ ಅದಕ್ಕೆ ಈಗ ಎಎನ್ಎಫ್ ಕೊಡ್ತಾ ಇರುವಂಥ ಸ್ಪಷ್ಟನೆ ಅಥವಾ ಎಎನ್ಎಫ್ ಮೂಲಗಳಿಂದ ಸಿಗ್ತಾ ಇರುವಂಥ ಸ್ಪಷ್ಟನೆ ಏನು ಅಂತಂದರೆ, ಶರಣಾಗತಿಗೆ ಸೂಚನೆಯನ್ನು ಕೊಟ್ಟ ಬಳಿಕವೂ ಕೂಡ ವಿಕ್ರಮ್ ಗೌಡ ಗುಂಡು ಹಾರಿಸುವಂಥ ಪ್ರಯತ್ನವನ್ನು ಮಾಡಿದ್ದ. ಆತ್ಮರಕ್ಷಣೆಗಾಗಿ ಎಎನ್ಎಫ್ ಟೀಮು ಕೂಡ ಪ್ರತಿದಾಳಿ ಮಾಡಿದೆ. ಆ ಪ್ರತಿದಾಳಿಯಲ್ಲಿ ವಿಕ್ರಮ್ ಗೌಡ ಸಾವಿಗೀಡಾಗಿದ್ದಾನೆ ಅನ್ನೋ ಸ್ಪಷ್ಟನೆ ಎಎನ್ಎಫ್ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಅಂದರೆ ಇಲ್ಲಿ ಯಾವುದೇ ಫೌಲ್ ಪ್ಲೇ ಇಲ್ಲ ಅನ್ನೋ ಮಾಹಿತಿಯನ್ನು ಎಎನ್ಎಫ್ ಟೀಮ್ ಕೊಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.